ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಹೋಬಳಿ ಲಕ್ಕೇನಹಳ್ಳಿ ಗ್ರಾಮದ ಅಜ್ಗರ್ ಪಾಷಾ ಎಂಬ ರೈತರ ಮನೆಯಲ್ಲಿ ಭಾನುವಾರ ಮುಂಜಾನೆ ಹಸು ಒಂದು 2 ಕರುವಿಗೆ ಜನ್ಮವನ್ನು ನೀಡಿದೆ. ಒಂದು ಹಸು 2 ಕರುವಿಗೆ ಜನ್ಮವನ್ನು ನೀಡಿದ್ದು, ಹಸು ಮತ್ತು 2 ಕರುಗಳು ಆರೋಗ್ಯವಾಗಿದ್ದಾವೆ. ನಾವು ಹುಲಿಕಲ್ನವರು ಇಲ್ಲಿ ಲೆಕ್ಕನಹಳ್ಳಿ ಗೇಟಲ್ಲಿ ವಾಸ ಇದ್ದೀವಿ. ನಮ್ಮ ಹಸು ಮನೆಯಲ್ಲೇ ಸಾಕಿದ್ದಿದ್ದು ಹಸು ಇದು. ರಾತ್ರಿ 3:15 ಗಂಟೆ ರಾತ್ರಿಯಲ್ಲಿ ಕರು ಹಾಕಿದೆ. ಒಂದು ಗಂಡು ಒಂದು ಹೆಣ್ಣು ಹಾಕಿದೆ. 2 ಆರೋಗ್ಯವಾಗಿದೆ. ಸರಿ, ನಾವು ಇಲ್ಲಿ ತನಕ 2 ಕರು ಹಾಕಿದ್ದು ನಮ್ಮ ಮನೇಲಿ ನೋಡಿರಲಿಲ್ಲ. ಈ ಸರಿ 2 ಕರು ಹಾಕಿದೆ. ಇದ್ರ ಬಗ್ಗೆ ತುಂಬ ಖುಷಿ ಆಗುತ್ತೆ ಸರ್. ನಮ್ಮದು ಇದು ಹುಲಿಕಲ್ ಗ್ರಾಮಕ್ಕೆ ಸೇರಿ ಸರ್ವೆ ನಂಬರ್ 461/1 60/1. ಇದರಲ್ಲಿ ನಾವು ಅಡಿಕೆ ಗಿಡ ಹಾಕಿದ್ದೀವಿ. ಅಲ್ಲೇ ಮಾರ್ಚಿಂದ ಇಲ್ಲಿಗೆ 3 ಸರಿ ಕಳ್ತನ ಆಗಿದೆ. ನನ್ನ ಹೆಸರು ಅಜ್ಗರ್ ಪಾಷಾ ಅಂತ. ಈ 3 ಸಲ ಆಗಿದೆ. ನಾನು ಆಲ್ರೆಡಿ ಸ್ಟೇಷನ್ಗೂ ಕೂಡ ಇದ್ರ ಬಗ್ಗೆ ಅರ್ಜಿ ಕೊಟ್ಟಿದ್ದೀನಿ. ಆದರೆ ನಮ್ಮ ರೈತರಿಗೆ ಏನೂ ಅನುಕೂಲ ಆಗಿಲ್ಲ. ಆದಷ್ಟು ಬೇಗ ಈ ದುಷ್ಕರ್ಮಿಗಳನ್ನ ಬಂಧಿಸಿ ರೈತರುಗಳಿಗೆ ರಿಲೀಫ್ ಮಾಡಬೇಕು ಅಂತ ಹೇಳಿ ಒಂದು ಮನವಿ ಮಾಡ್ಕೊತೀನಿ ಸರ್. 3 ಸಲ ಕಳ್ತನ ಆಗಿದೆ ಸರ್. ಒಂದೊಂದು ಸಲಿಗೆ 99 ಮೀಟ್ರ್ ಆಗಿದೆ ಸರ್. ಸುಮಾರು ಒಂದು 50,000 ರಿಂದ 60,000 ರೂಪಾಯಿ ಅಷ್ಟು ನನಗೆ ಲಾಸ್ ಆಗಿದೆ. ನಾವು ಬಡವರು, ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಇದು ಮಾಡೋರು, ಒಂದೊಂದು ತಿಂಗಳಿಗೆ 10,000 15,000 ಎಲ್ಲಿಂದ ತಗೊಂಬಂದು ಹಾಕೋದು ಸರ್. ಈ ಥರ ಮಾಡ್ತಾರೆ ದುಷ್ಕರ್ಮಿಗಳು ಸರ್. ಇದು ಕಳ್ತನ ಮಾಡೋದು ಏನು ಮಾಡ್ತಾರೆ ಅಂದರೆ, ಕರೆಕ್ಟಾಗಿ ಬೋರಿನ ಬುಡಕ್ಕೆ ಕಟ್ ಮಾಡಿಬಿಡ್ತಾರೆ. ಅದನ್ನು ತಿರ್ಗಾ ನಾವು ಮತ್ತೆ ಮೋಟ್ರು ತೊಗೊಂಬಂದು ಮೇಲೆ ಎತ್ತಬೇಕು ಅಂದರೆ ಕನಿಷ್ಠ ಪಕ್ಷ 2,000 ರೂಪಾಯಿ ಅವ್ರಿಗೆ ಖರ್ಚು ಕೊಡಬೇಕು. ಒಂದು ಅಡಿನ ಎತ್ತಲಿ ಅವರು, ಒಂದು ಲೆಂತನ ಎತ್ತಲಿ. ಈ ರೀತಿ ಇದೊಂದು ದೊಡ್ಡ ಸಮಸ್ಯೆ ಸರ್ ನಮಗೆ. ಸರ್ ಸುಮಾರು ನಮಗೆ ಮಾರ್ಚಲ್ಲಿ ಆಗಿದ್ದಾಗ ಸುಮಾರು ಒಂದು 5-6 ಜನದ್ದು ಕಳ್ತನ ಆಗಿತ್ತು. ಮೇಲ್ಗಡೆ ಅರಸಯ್ಯ ಅವರು ಅಂತ ಒಂದು, ಅದ್ರ ಹಿಂದೆಗಡೆ ಒಬ್ಬರು ತೋಟ ಎಸ್ಟೇಟ್ ಮಾಡ್ಕೊಂಡಿದ್ದಾರೆ ಅವ್ರದ್ದು. ಮತ್ತು ಹುಲ್ಕಲ್ಲಲ್ಲಿ ತಾತಣ್ಣ ಅಂತ ಹೇಳಿ ಒಬ್ರು ಇದ್ದಾರೆ ಅವ್ರದ್ದು. ಒಬ್ಬರು ಡಾಕ್ಟ್ರ್ ಇದ್ದಾರೆ ಅವ್ರದ್ದು. ಆಮೇಲೆ ಮೊನ್ನೆ ಫೆಬ್ರವರಿಲಿ ಇದ್ರಾಗ ಹೋದ ತಿಂಗಳು ಜುಲೈ 2ನೇ ತಾರೀಕು ಆಗಿದ್ದಾಗ ಹುಲಿಕಲ್ಲಲ್ಲಿ ನಟರಾಜನ್ ಅವ್ರ ಒಬ್ರದ್ದು, ಅಪ್ಪಜಯ ಅಂತ ಒಬ್ಬರು, ಇನ್ನೊಬ್ಬರು ಪ್ರಸಾದಿ ಅಂತ ಒಬ್ಬರು, ನಮ್ಮದು ತಿರ್ಗಾ ಅವಾಗಲೂ ಈ ಅರಸಯ್ಯ ಅವ್ರದ್ದು ಈ ಥರ ಆಗಿತ್ತು. ಮೊನ್ನೆ ಆದಾಗ ಇಲ್ಲಿ ನಮ್ಮದೊಂದಾಗಿದೆ. ಇಲ್ಲಿ ಕೆಳಗಡೆ ಕುಮಾರ್ ಅವರು ಅಂತ ವೆಂಕಟೇಶಣ್ಣ ಅಂತ ಇದ್ದಾರೆ, ಅವ್ರದ್ದಾಗಿದೆ. ಅವ್ರ ಪಕ್ಕದ ತೋಟದಲ್ಲಿ ಇದಾಗಿದೆ. ಈ ಲೆಕ್ಕನಹಳ್ಳಿ ಬೀಸ್ನಹಳ್ಳಿ ಸುತ್ತಲೂ ಈ ಥರ ಎಲ್ಲ ಆಗಿದೆ. ಆದಷ್ಟು ಬೇಗ ಈ ದುಷ್ಕರ್ಮಿಗಳನ್ನ ಹಿಡ್ದು ಬಂಧಿಸಿದ್ರೆ ರೈತರಿಗೆ ಒಂಥರ ರಿಲೀಫ್ ಕೊಟ್ಟಂಗೆ ಆಗುತ್ತೆ ಸರ್.